ಐತಿಹಾಸಿಕ ಸಾಧನೆಯ ಹೊಸ್ತಿಲಲ್ಲಿ ನಮ್ಮ ಟೀಮ್ ಇಂಡಿಯಾ ಇದೆ. ಗೆದ್ರೆ ಇತಿಹಾಸ ಸೃಷ್ಟಿಸೋದು ಫಿಕ್ಸ್ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ವಿರುದ್ಧ ನಡೀತಾ ಇರುವಂತ ರಣರೋಚಕ ಮ್ಯಾಚ್ ಇವತ್ತು T20 ವಿಶ್ವಕಪ್ ಮುಡಿಗೇರಿಸಿಕೊಳ್ಳೋದಕ್ಕೆ ಇನ್ನೊಂದೇ ಹೆಜ್ಜೆ ಅಂತ ಹೇಳ್ಬೋದು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಕಿವೀಸ್. ಐತಿಹಾಸಿಕ ಸಾಧನೆಯ ಹೊಸ್ತಿಲಲ್ಲಿ ಟೀಮ್ ಇಂಡಿಯಾ ಇದ್ದಾರೆ. ಗೆದ್ರೆ ಇತಿಹಾಸವನ್ನ ಸೃಷ್ಟಿಸೋದು ಫಿಕ್ಸ್. ನ್ಯೂಜಿಲೆಂಡ್ ವಿರುದ್ಧ ನಡೀತಾ ಇರುವಂತ ಇವತ್ತಿನ ರಣರೋಚಕ T20 ವಿಶ್ವಕಪ್ ಮ್ಯಾಚ್, ಮೂರನೇ ವಿಶ್ವಕಪ್ T20 ಕಪ್ ಅನ್ನ ಮುಡಿಗೇರಿಸಿಕೊಳ್ತಾರ ನಮ್ಮ ಟೀಮ್ ಇಂಡಿಯಾ ಬಾಯ್ಸ್? ಕಾದ್ ನೋಡ್ಬೇಕಾಗಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟೀಮ್ ಇಂಡಿಯಾ ಅಬ್ಬರಿಸ್ತಾ ಇದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಭರ್ಜರಿ ಓಪನಿಂಗ್ ಅನ್ನ ಮಾಡಿದ್ರು. ಕಿವೀಸ್ ಟೀಮ್ ನ ಕಿವಿ ಹಿಂಡಲಿದ್ಯಾ ಟೀಮ್ ಇಂಡಿಯಾ? ಐತಿಹಾಸಿಕ ಸಾಧನೆಯ ಹೊಸ್ತಿಲಲ್ಲಿ ಟೀಮ್ ಇಂಡಿಯಾ ಇರುವಂತದ್ದು. ಗೆದ್ರೆ ಇತಿಹಾಸ ಸೃಷ್ಟಿಸೋದು ಫಿಕ್ಸ್. ಸೂರ್ಯ ಪಡೆ. ನ್ಯೂಜಿಲೆಂಡ್ ವಿರುದ್ಧ ರಣರೋಚಕ ಮ್ಯಾಚ್ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಇಡೀ ವಿಶ್ವವೇ ಈ ಮ್ಯಾಚ್ಗೆ ಸಾಕ್ಷಿ ಅಂತ ಹೇಳ್ಬೋದು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು ನ್ಯೂಜಿಲೆಂಡ್. ಈಗಾಗಲೇ ಆರಂಭ ಆಗಿದೆ ಮ್ಯಾಚ್. 7 ಅಥವಾ 6 ಓವರ್ಗೆನೆ 100+ ರನ್ಸ್ ಅನ್ನ ಸ್ಕೋರ್ ಮಾಡಿರುವಂತದ್ದು ಇತಿಹಾಸದಲ್ಲಿ ಇದೆ ಫಸ್ಟ್ ಅಂತ ಹೇಳ್ಬೋದು. ಆ ಒಂದು ಇತಿಹಾಸವನ್ನ ಈಗಾಗಲೇ ಮುರಿಯುವಂತ ಹಾದಿಯಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಇದ್ದಾರೆ. ಇನ್ನು ಭರ್ಜರಿ ಓಪನಿಂಗ್ ಅನ್ನ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಕೊಟ್ರು. 50+ ಸ್ಕೋರ್ ಮಾಡಿದ್ರು ಅಭಿಷೇಕ್ ಶರ್ಮಾ. ಎಲ್ಲೋ ಒಂದ್ ಕಡೆ ಅಭಿಷೇಕ್ ಶರ್ಮಾ ಈ ಸಲ ಫಾರ್ಮಿಗೆ ಬಂದಿಲ್ಲ ಅಂತ ಹೇಳ್ತಿದ್ದವರಿಗೆ ಒಂದ್ ರೀತಿಯಾಗಿ ಒಂದು ಉಡುಗೊರೆಯನ್ನ 50 ಉಡುಗೊರೆಯನ್ನ ಕೊಟ್ರು. ಆದ್ರೆ ದುರದೃಷ್ಟವಶಾತ್ ಔಟ್ ಆಗ್ಬೇಕಾಯ್ತು. ಆದ್ರೂ ಕೂಡ ಇಲ್ಲಿ ಅಭಿಷೇಕ್ ಶರ್ಮಾ ಕೊಡುಗೆ ಕೂಡ ಇದೆ. ಓಪನಿಂಗ್ ಬಂದು 50+ ಹೊಡೆದ್ರು. ಅದು ಫಸ್ಟ್ 6 ಓವರ್ಸ್ ಅಲ್ಲೇನೆ ಇಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿರುವಂತದ್ದು ಅಭಿಷೇಕ್ ಶರ್ಮಾ. ನನಗೂ ಕೂಡ ಇದೆ ಇಲ್ಲಿ ಪಾತ್ರ, ಗೆಲುವನ್ನ ಟೀಮ್ ಅನ್ನ ಗೆಲ್ಸೋದಕ್ಕೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಕಿವೀಸ್ ಬೌಲರ್ಸ್ ಗಳ ಹುಟ್ಟಡಗಿಸ್ತಾ ಇದ್ದಾರೆ ಸಿಂಹಗಳು, ಭಾರತದ ಸಿಂಹಗಳು. ಅಬ್ಬರದ ಬ್ಯಾಟಿಂಗ್ಗೆ ನ್ಯೂಜಿಲೆಂಡ್ ಬೌಲರ್ಸ್ ಕತ್ತರಿಸಿ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ. ಹೈ ವೋಲ್ಟೇಜ್ ಕದನ. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಮೊದಲನೇ ಇನ್ನಿಂಗ್ಸ್ ಮುಗ್ದೋಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಕಮಾಲ್ ಮಾಡ್ತಾರಾ ಬ್ಲೂ ಬಾಯ್ಸ್. ಇನ್ನು ಬಾಲ್ ಟು ಬಾಲ್, ನೆಕ್ ಟು ನೆಕ್ ಟೈಟ್ ಮ್ಯಾಚ್ ಆಗ್ತಾ ಇದೆ. ಮೂರನೇ ವಿಶ್ವಕಪ್ ಕಿರೀಟದ ಆಸೆ ನಮ್ಮ ಟೀಮ್ ಇಂಡಿಯನ್ ಪ್ಲೇಯರ್ಸ್ಗೆ ಇರುವಂತದ್ದು. ಇನ್ನು ಒಂದೂ ಕೂಡ T20 ವರ್ಲ್ಡ್ ಕಪ್ ಗೆದ್ದಿಲ್ಲ ನ್ಯೂಜಿಲೆಂಡ್ ಪ್ಲೇಯರ್ಸು, ಅವ್ರಿಗೂ ಕೂಡ ಅಷ್ಟೇ ಆಸೆ ಇರುತ್ತೆ. ಇನ್ನು ಈ ಕಡೆ ಬಂದ್ರೆ ಫಿನ್ ಆಲೆನ್ ಒಂದ್ ರೀತಿಯಾಗಿ ಈ 100 ರನ್ಸ್ ನ ಕೂಡ ಅವರೊಬ್ಬರೇ ಸ್ಕೋರ್ ಮಾಡುವಂತ ಕೆಪಾಸಿಟಿ ಇರುವಂತ ಪ್ಲೇಯರ್. ಅವರನ್ನ ಮಟ್ಟ ಹಾಕುವಂತ ಬೌಲರ್ ಯಾರು ನಮ್ಮ ಇಂಡಿಯನ್ ಬೌಲರ್ಸ್ ಅಲ್ಲಿ? ಅದು ಕೆಲವೇ ಕ್ಷಣಗಳಲ್ಲಿ ಅಥವಾ ಇನ್ನೇನು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಇನ್ನು ಫಸ್ಟ್ ಇನ್ನಿಂಗ್ಸ್ ನಮ್ದು ಅಂತ ಹೇಳ್ಕೋಬಹುದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ ನಮ್ಮ ಬ್ಲೂ ಬಾಯ್ಸ್. ಓಪನಿಂಗ್ ಕೊಟ್ರು ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ. ತಮ್ಮ ಕೊಡುಗೆ ಏನಿದೆ ಇನ್ನು ಕೂಡ ಸಂಜು ಸ್ಯಾಮ್ಸನ್ ಕೊಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಔಟ್ ಆಗಿರ್ಬೋದು, ಬಟ್ 50 ಸ್ಕೋರ್ ಮಾಡಿದ್ದಾರೆ. ಕೊಡುಗೆ ಈಗಾಗಲೇ ಕೊಟ್ಟು ತಮ್ಮ ಪಾತ್ರವನ್ನ ತಾವು ಪ್ರೂವ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ. ಇನ್ನು ಗೆಲುವು ಒಂದೇ ಬಾಕಿ. ಗೆಲುವಿಗೆ ಇನ್ನೇನು ಒಂದು ಹೆಜ್ಜೆ ಅಷ್ಟೇ ಬಾಕಿ ಇರುವಂತದ್ದು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಕಿವೀಸ್. ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ ಲಿಟ್ರಲಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಟಕ್ಕರ್ ಕೊಡ್ತಾ ಇರುವಂತ ನಮ್ಮ ಪ್ಲೇಯರ್ಸ್, ನಮ್ಮ ಬ್ಯಾಟರ್ಸ್. ನರೇಂದ್ರ ಮೋದಿ ಸ್ಟೇಡಿಯಂ ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಸ್ಕೋರ್ ಮಾಡಕ್ ಕಷ್ಟ ಆಗುತ್ತೆ ಅಂದವ್ರಿಗೆ ಉತ್ತರ ಕೊಡ್ತಿದ್ದಾರೆ. ತಗೊಳ್ಳಿ, ನಾವು 6-7 ಓವರ್ಗೆನೆ 100+